ಎಲ್ರಿಗೂ ನಮಸ್ಕಾರ. ನನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಡೇ 17 ಸೀರೀಸ್ಗೆ ಸ್ವಾಗತ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನಂತೂ ಸಖತ್ತಾಗಿದ್ದೀನಿ. ನಾನು ಜೀರಾ ಮೆಂತೆ ನೀರು ಕುಡಿದು ದಿನ ಸ್ಟಾರ್ಟ್ ಮಾಡಿದೆ. ಇದರಿಂದ ಡೈಜೆಷನ್ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಬ್ಲ್ಯಾಕ್ ಕಾಫಿ ಕುಡಿದೆ. ಇದರಲ್ಲಿ ಕ್ಯಾಲೋರೀಸ್ ಕಡಿಮೆ ಇರೋದ್ರಿಂದ ನಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನನ್ನ ಫಾಸ್ಟಿಂಗ್ ನ ಬ್ರೇಕ್ ಮಾಡಕ್ಕೆ ನನ್ನ ಬ್ರೇಕ್ಫಾಸ್ಟ್ ತುಂಬಾ ಸಿಂಪಲ್ ಅಂಡ್ ಹೆಲ್ದಿ ಪ್ರಿಫರ್ ಮಾಡ್ತೀನಿ. ಇವತ್ತು ನಾನು ತಿಂದಿದ್ದು ರಾಗಿ ಗಂಜಿ ಜೊತೆಗೆ ಒಂದ್ ಸ್ವಲ್ಪ ಆಪಲ್ ಮಿಲ್ಕ್ ಶೇಕ್ ತರ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಅಮ್ಮ ಸಜ್ಜಿ ರೊಟ್ಟಿ ಮಾಡಿದ್ರು. ಸಜ್ಜಿ ರೊಟ್ಟಿ ಜೊತೆ ಬೀನ್ಸ್ ಪಲ್ಯ, ಮೊಳಕೆ ಕಾಳಿನ ಪಲ್ಯ, ಹಾಗಲಕಾಯಿ ಫ್ರೈ ಜೊತೆಗೆ ಸೌತೆಕಾಯಿ ಸಲಾಡ್, ಹಾಗೆ ಇನ್ನೊಂದು ಮೆಣಸಿನಕಾಯಿ ಮೊಸರು ಕಲಸಿದ್ರು, ಜೊತೆಗೆ ಬೆಣ್ಣೆ. ಮೃಷ್ಟಾನ್ನ ಭೋಜನ ಅಂತಾನೆ ಹೇಳ್ಬೋದು. ಒಂದು ಅರ್ಧ ರೊಟ್ಟಿ ತಿಂದು ಹಾಗೆ ಅದ್ರ ಮೇಲೆ ಒಂದ್ ಸ್ವಲ್ಪ ಅನ್ನ ತಿಂದೆ. ಅನ್ನ ಮತ್ತೆ ಮೊಸರು ಚಟ್ನಿ ತಿಂದೆ. ಸಂಜೆ ಹಸುವಾದ್ರೆ ಲೈಟ್ ಆಗಿ ಫ್ರೂಟ್ಸ್ ಅಥವಾ ತರಕಾರಿ ಏನಾದ್ರು ಅಮ್ಮ ಶೇಂಗಾ ಕಾರ್ನ್ ಕುಚ್ಚಿಡ್ತಾರೆ, ಅದನ್ನ ತಿಂತೀನಿ. ಬಟ್ ಇವತ್ತು ಹಸು ಇರ್ಲಿಲ್ಲ. ಮಧ್ಯಾಹ್ನ ಊಟ ಚೆನ್ನಾಗಿತ್ತು ಅಲ್ವಾ, ಸೊ ಬಂದ್ಬಿಟ್ಟು ಸ್ವಲ್ಪ ವಾಕ್ ಮಾಡಿ ಸ್ವಲ್ಪ ಸ್ಟ್ರೆಚಿಂಗ್ ಎಲ್ಲ ಮಾಡಿದೆ. ನಂದು ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಲ್ವಾ, ಅಂದ್ರೆ ತುಂಬಾ ಹೊತ್ತು ಸಿಸ್ಟಮ್ ಮುಂದೆನೆ ಕೂತು ಕೆಲಸ ಮಾಡಿರ್ತೀನಿ, ಓಡಾಡಿರಲ್ಲ. ಸೊ ಇವತ್ತು ಜಾಸ್ತಿ ಊಟ ಮಾಡಿದ್ದೆ ಕೂಡ. ಸ್ವಲ್ಪ ವಾಕ್ ಮಾಡಿ ಬಂದು ಗ್ರೀನ್ ಟೀ ಮಾಡ್ಕೊಂಡು ಕುಡ್ದೆ. ನಾನು ಕುಡ್ದು ಅಮ್ಮಂಗೂ ಗ್ರೀನ್ ಟೀ ಕೊಟ್ಟು ಮಲ್ಕೊಂಡೆ ಅಷ್ಟೇ.